ಖ್ಯನ್ನೋ ವಿದದಧಿಕಂ ಬ್ರಹ್ಮನಾರಾಯಣಾಖ್ಯಂ ಭೂಷಾ ರತ್ನಂ ಭುವನವಲಯಸ್ಯಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲಚತುರ್ದೇವತಾ ಮೌಳಿರತ್ನಂ ಚಿಂತಾರತ್ನಂ ಜಗತಾಂ ಸತ್ಸರೋಜದ್ಯುರತ್ನಂ ಕೌಸಲ್ಯಾಯ ಲಸತು ಮಮ ಹೃನ್ಮಂಡಲೇ ಪುತ್ರರತ್ನಂ ಮಹಾವ್ಯಾಕರಣಾಂಬೋಧಿಮಂಥಮಾನಸಮಂದರಂ ಕವಯಂತಂ ರಾಮಕೀರ್ತಮಂತಮುಪಾಸ್ಮಹೇ ಮುಖ್ಯಪ್ರಾಣಾಯ ಭೀಮಾಯ ನಮೋ ಯಸ್ಯ ಭುಜಾಂತರಂ ನಾನಾವೀರಸುವರ್ಣಾನಾಂ ನಿಕಷಾಮಾಯಿತಂ ಬಭೌ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರಣಸೆ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ ಸೂಕ್ತಿರತ್ನಾಕರೇ ರಮ್ಯೇ ಮೂಲರಾಯಣಾರ್ಣವೆ ವಿಹರಂತೋ ಮಹೀಯಾಂ ಸಃ ಪ್ರೀತಾಂ ಗುರವೋ ಮಮ ವಾಲ್ಮೀಕೇರ್ಗೌಃ ಪುನೀಯಾನ್ನಃ ಮಹೀಧರಪದಾಶ್ರಯ ಯದ್ದುಗ್ಧಮುಪಜೀವಂತಿ ಕವಯಸ್ತರಣಕಾ ಇವ ಸ್ವಸ್ತ್ಯಸ್ತು ಸತಾಂ ಹರಿ ಓಂ. ವಿಭೀಷಣನ ಇಂದ್ರಜಿತ್ನ ಎರಡನೆಯ ಬಾರಿಯ ನಾಗಪಾಶಗಳ ಆಕ್ರಮಣಕ್ಕೆ ಕಪಿಗಳು ತುತ್ತಾಗಿ ಮತ್ತೆ ಎಲ್ಲರೂ ನಿಶ್ಚಿತರಾಗಿದ್ದಾಗ ಲಂಕೆಯಲ್ಲಿ ಹರ್ಷ ಹೆಚ್ಚಿತು. ಇತ್ತ ಏನಾಯಿತು ಅಂತ ವಿಷಯವನ್ನ ತಿಳಿಯುವುದಕ್ಕೋಸ್ಕರ ವಿಭೀಷಣ ಪ್ರವೇಶ ಮಾಡ್ತಾನೆ. ಎಲ್ಲ ಕಡೆಯಿಂದ ಅಂದ್ರೆ ಇಂದ್ರಜಿತ್ ಮಾಡ್ತಾ ಇರುವ ಈ ಆಕ್ರಮಣದ ಬಗ್ಗೆ ವಿಭೀಷಣ ರಣಭೂಮಿಯನ್ನ ಪ್ರವೇಶ ಮಾಡಿ ಬಿದ್ದವರಲ್ಲಿ ಯಾರಾದ್ರೂ ಒಬ್ರಾದ್ರೂ ಇದ್ದೀರಾ, ಕೋತ್ರ ಅವಿಪನ್ನ, ಯಾರು ಅಪಾಯಕ್ಕೆ ಒಳಗಾಗದೆ ಇನ್ನೂ ಕೂಡ ಎದ್ದಿದ್ದೀರಿ ಅನ್ನೋದನ್ನ ಕೇಳ್ತಾ ಮೂರ್ಛೆ ಬೀಳದೆ ಎದ್ದವರಿದ್ದೀರೋ ಅಂತ ಗಂಭೀರವಾದ ಧ್ವನಿ ಕೇಳ್ಕೊಂಡು ಬರ್ತಾನೆ. ಆಗ ಅಹಮಸ್ಮಿ ಹನುಮಾ ದೀಪ ಅವ್ರು ಹೇಳಿ. ಅಹಮಸ್ಮಿ ಹನುಮಾನ್ ಅಹಮಸ್ಮಿ ಹನುಮಾನ್ ಅಹಮಸ್ಮೀತ್ ಹನುಮಾನ್ ಬ್ರುವನ್ ಉಪಸಸಾರತಂ ಬ್ರುವನ್ ಉಪಸರಾತಂ ಉಪಸಸಾರತಂ ಉಪಸರಾರತಂ ಉಪಸಸಾರತಂ ಅಲಾತಂ ಭ್ರಾಮಯಂತೌ ತೌ ಅಲಾಂತಂ ಭ್ರಾಮಯಂತಂತೋ ಕಪೀನ್ ವಿಶ್ವಗ ಪಶ್ಯತಾಂ ಕಪೀನ್ ವಿಶ್ವಗಪದ್ಯತಾಂ. ಕೂಡ್ಲೆ ಹನುಮಂತ ನಾನಿದ್ದೇನೆ ಅಂತ ಜೋರಾಗಿ ಕೂಗಿಕೊಂಡೆ. ಎಲ್ಲೋ ದೂರದಲ್ಲಿ ವಿಭೀಷಣ ಅವನನ್ನು ಸಮೀಪಿಸಿದ. ಬೆಳಕಾಗ್ಬೇಕಲ್ಲ, ಇಲ್ಲಾಂದ್ರೆ ಅದು ಆರು ಹೋಗುತ್ತೆ. ಹಾಗೆ ಹಿಡ್ಕೊಂಡ್ರೆ ಅದನ್ನ ಜೋರು ಹೀಗೆ ತಿರುಗಿಸಿದ್ರೆ ಮಾತ್ರ ಅದು ಉರಿಯತ್ತೆ. ಹಾಗೆ ಆ ಉಲ್ಕೆಯನ್ನ ಹಿಡಿದುಕೊಂಡು ಎಲ್ಲ ಕಡೆಗೂ ಕೂಡ ಅಂದ್ರೆ ತಿರುಗಾಡಿದ್ರು, ಹುಡುಕಾಡಿದ್ರು. ಅಪಶ್ಯತಾಂ, ಯಾರಾದ್ರೂ ಯಾರಾದ್ರೂ ಎದ್ದಿದ್ದಾರಾ, ಎಲ್ಲೆಲ್ಲಿದ್ದಾರೆ, ಹೇಗಿದ್ದಾರೆ ಅನ್ನೋದನ್ನೆಲ್ಲ ಗಮನಿಸುವುದಕ್ಕೋಸ್ಕರ ತಿರುಗಾಡಿದ. ಹನುಮಾನ್ ಅಹಮಿ ಅವಿಪನ್ನ ಅಂದ್ರೆ ಮೂರ್ಛಿತನಾಗದು ಅಂತ ಅವನು ಪ್ರಶ್ನೆ ಕೇಳಿದ್ದು. ಅಹಮಸ್ಮಿ, ನಾನು ಮೂರ್ಛೆಗೊಂಡು ಇನ್ನು ಎಚ್ಚರದಲ್ಲಿದ್ದೆ ಅಂತ ಹೇಳ್ತಾನೆ. ರಾಮಾಯಣದಲ್ಲಿ ಈ ಭಾಗ ಸ್ವಲ್ಪ ವಿಸ್ತಾರವಾಗಿ ಇದೆ. ಜಾಂಬವಂತ ಹುಡುಕಿಕೊಂಡು ಬರುವಾಗ ವಿಭೀಷಣ ಸಿಗ್ತಾನೆ. ಸಿಕ್ಕಿದಾಗ ನೀನಿದ್ಯಾ, ಇನ್ಯಾರಿದ್ದಾರೆ ಅಂತ ಕೇಳ್ತಾನೆ. ಆಗ ಹನುಮಂತ ಒಬ್ಬ ಎದ್ದಿದ್ದರೆ ಇದ್ದ ಹಾಗೆ ಅವನೆಲ್ಲಿದ್ದಾನೆ ನೋಡಿ ಅಂತ ಬರುವಾಗ ಸಿಗ್ತಾನೆ ಅಂತ ಅಲ್ಲಿ ಅವನ ಮಾತು ವಿಭೀಷಣನದ್ದು. ಅವನು ಒಬ್ಬ ಎದ್ದಿದ್ದಾನೆ ಅಂದ್ರೆ ನಾವೆಲ್ಲ ಬದುಕಿದ ಹಾಗೆ.
ಅವನ ಅಕಸ್ಮಾತ್ ಬಿದ್ದು ಹೋಗಿದ್ದಾನೆ ಅಂದ್ರೆ ನಾವೆಲ್ಲರೂ ಸತ್ತ ಹಾಗೆ ಇನ್ಯಾರಿಗೂ ಕೂಡ ಮತ್ತೆ ವಾಪಸ್ಸು ಮರಳಿ ನಾವು ಆ ಸೌಖ್ಯವನ್ನ ಹೊಂದುವುದು ಅನ್ನೋದು ಕನಸಿನ ಮಾತು ಅಂತ ಹೀಗೆ ಹೇಳಿಯೇ ಹುಡ್ಕೊಂಡು ಬರ್ತಾರೆ. ಆಗ ಹನುಮಂತ ಸಿಗ್ತಾನೆ. ಇಬ್ರು ಕೂಡ ಸೇರಿಕೊಂಡು ಎಲ್ಲ ಕಡೆ ಹುಡುಕಾಡ್ತಾರೆ. ಅಹಂ ಪ್ರಥಮ ವಿಭಕ್ತಿ ಏಕವಚನ, ಅಸ್ಮಿ ಲಟ್ ಉತ್ತಮ ಏಕ ಇತಿ ಅವ್ಯಯ, ಹನುಮಾನ್ ಪ್ರಥಮ ವಿಭಕ್ತಿ ಏಕವಚನ, ಬ್ರುವನ್ ಶತ್ರು ಪ್ರತ್ಯಂತವಾದ ಶಬ್ದ ಪುಲ್ಲಿಂಗ ಪ್ರಥಮ ಏಕ, ಉಪಸಸಾರ ಸಸಾರ ಸಸ್ರತು ಸಸ್ರುಹು ಅದು ಸೃಗತೌ ಅನ್ನುವ ಧಾತುವಿನ ಲಿಟ್ಲಕಾರದ ರೂಪ ಉಪಸಸಾರ. ಉಪಸಸಾರ ಹತ್ತಿರ ಬಂದು ಸೇರಿದನು. ತಂ ಕಂ ಹನುಮಂತಂ. ಅಲಾತಂ ಭ್ರಾಮಯಂತೌ ತೌ. ಅಲಾತ ಅಂದ್ರೆ ದೊಂದಿ, ಬೆಂಕಿಯ ಹಿಡ್ಕೊಂಡಿರುವಂತದ್ದು. ಈ ಹಳ್ಳಿಯಲ್ಲೆಲ್ಲ ಮರದ ಅದು ಈ ತೆಂಗಿನ ಮರದ ಸೋಗೆಯನ್ನ ಚೆನ್ನಾಗಿ ಕಟ್ಟಿ ಅದಕ್ಕೆ ಹಾಕ್ತಾರೆ. ಅದು ಹೀಗೆ ಬೀಸ್ತಾ ಜೋರಾಗಿ ಬೀಸ್ತಾ ಇದ್ರೆ ಮಾತ್ರ ಉರಿಯತ್ತೆ. ಅದನ್ನ ನೀವು ಸುಮ್ನೆ ಸ್ವಲ್ಪ ಹೊತ್ತಿಟ್ರೆ ಅಲ್ಲಿಗೆ ಒಳಗೆ ಗಂಟು ಹಾಕಿರ್ತಾರೆ ಆ ಜಾಗದಲ್ಲಿ ಹಾರಿ ಹೋಗಿ ಊರಿದ್ರು ಕೂಡ ಮತ್ತೆ ಜೋರಾಗಿ ಬೀಸಿದ್ರೆ ಮತ್ತೆ ಉರಿಯತ್ತೆ. ಹಾಗದೊಂದು ಜೋರಾಗಿ ಬೀಸಿರುವಂತಹ ಅಲಾತ. ಅದಕ್ಕೆ ಅಲಾತ ಅಂತ ಹೆಸರು. ಅಂದ್ರೆ ತಿರುಗಿಸ್ತಾ ಇದ್ರೆ ಮಾತ್ರ ಅದು ಉರಿಯತ್ತೆ, ಅದಕ್ಕೆ ಅಲಾತ ಅಂತ. ನಮ್ಮಲ್ಲಿ ಇನ್ನೊಂದೇನಿರುತ್ತೆ, ಅದಕ್ಕೆ ಒಂದಿಷ್ಟು ಎಣ್ಣೆ ಹಾಕಿ ಹಿಡ್ಕೊಂಡಿರುದು, ಅದು ಒಂದು. ಬಟ್ಟೆ ಸುತ್ತೆಯನ್ನು ಒದ್ದೆ ಮಾಡಿ ಅದಕ್ಕೆ ಒತ್ತಿಸಿರ್ತಾರೆ. ಅದು ತುಂಬಾ ಬೀಸಿದ್ರೆ ಆರೆ ಹೋಗುತ್ತೆ. ಅದು ಬೀಸಿದ್ರೆ ಆರಿ ಹೋಗದೆ ಇರುವಂತಹ ರೀತಿಯ ಅಲಾತ, ಅದನ್ನ ಅಲಾತಂ ದ್ವಿತೀಯ ಏಕ. ಭ್ರಾಮಯಂತೌ ತೌ, ಭ್ರಾಮಯನ್ ಭ್ರಾಮಯಂತೌ ಶತ್ರು ಪ್ರತ್ಯಂತವಾದ ಶಬ್ದ ಪ್ರಥಮ ವಿಭಕ್ತಿ ದ್ವಿವಚನ. ಯಾರಿಬ್ರು? ವಿಭೀಷಣ ಹನುಮಂತೌ ಅವರಿಬ್ರು. ತೌ ಕಪೀನ್ ಕಪಿಗಳನ್ನು ಪ್ರಥಮ ದ್ವಿತೀಯ ವಿಭಕ್ತಿ ವಿಶ್ವಕ್ ಅವ್ಯಯ ಎಲ್ಲ ಕಡೆ ಅಂತ ಅರ್ಥ. ವಿಶ್ವಕ್ ಅಂದ್ರೆ ಅಪಶ್ಯತಾಂ, ಅಪಶ್ಯತ್ ಅಪಶ್ಯತಾಂ ಅಪಶ್ಯನ್. ಲಂಗ್ ಪ್ರಥಮ ದ್ವಿವಚನ. ಲಂಗ್ ಅಂದ್ರೆ ಹುಡುಕಿದರು, ಹುಡುಕ್ತಾ ಇದ್ದಾರೆ ಇಬ್ರು ಕೂಡ ಸೇರ್. ದೀಪಾಗ್ರ ಕಾಷ್ಠವನ್ನ ನಾವು ದೀಪದ ತುದಿಯಿಂದ ಕೂಡಿದ ಕಟ್ಟಿಗೆಯನ್ನ ಅಲಾತ ಅಂತ ಹೇಳ್ತಾರೆ. ವಾರುಣಿಯವರು ಹೇಳಿ. ಸುಗ್ರೀವಾಂಗದ ನೀಲಾದೀನ್, ಸುಗ್ರೀವಾಂಗದ ನೀಲಾದೀನ್, ಸುಗ್ರೀವಾಂಗದ ನೀಲಾದೀನ್. ಭಗ್ನಾಂಗಾನ್ ರುಧಿರೋಕ್ಷಿತಾನ್, ಭಗ್ನಾಂಗಾನ್ ರುಧಿರೋಕ್ಷಿತಾನ್, ಭಗ್ನಾಂಗಾನ್ ರುಧಿರೋಕ್ಷಿತಾನ್. ದೃಷ್ಟಾನ್ಯಾಂಶ್ಚೋಪಯಯತುಃ, ದೃಷ್ಟಾನ್ಯಾಂಶ್ಚೋಪಯಯತುಃ, ದೃಷ್ಟಾನ್ಯಾಂಶ್ಚೋಪಯಯತುಃ. ಜಾಂಬವಂತಂ ಜಾಂಬವಂತಂ ವಿಮೋಹಿತಂ. ಜಾಂಬವಂತಂ ವಿಮೋಹಿತಂ, ಜಾಂಬವಂತಂ ವಿಮೋಹಿತಂ. ಅಂದ್ರೆ ಇಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿ ಬಂದಿದೆ. ಅಲ್ಲಿಬ್ರು ಬರ್ತಾರೆ. ಇಲ್ಲಿ ಗ್ರೀವ ಅಂಗದ ನೀಲಾದವರನ್ನ ರುಧಿರೋಕ್ಷಿತಾನ್ ಎತ್ತರಾಗಿ ಬಿದ್ದಿದ್ದಾರೆ. ಭಗ್ನಾಂಗಾನ್ ಇನ್ನು ಕೆಲವು ಕಪಿಗಳು ಇಂದ್ರಿಯ ಅಂದ್ರೆ ಕೈ ಕಾಲೆಲ್ಲ ಸೊಟ್ಟಪಟ್ಟ. ಇಬ್ರು ಕೂಡ ಅನ್ಯೋನ್ಯಾಂಶ್ಚ ಉಪಯಯತುಃ ಎಲ್ಲ ಕಡೆ ನೋಡ್ಕೊಂಡು ಎಲ್ಲ ವಾನರನನ್ನ ನೋಡ್ತಾ ಜಾಂಬವಂತನನ್ನು ಹೋಗಿ ಸೇರಿದ್ರು. ಅನ್ಯಾಂಶ್ಚ ಉಪಯಯತುಃ ಇನ್ನು ಅನೇಕ ಕಪಿವೀರರನ್ನ ನೋಡಿ ಜಾಂಬವಂತನನ್ನ ವಿಮೋಹಿತಂ ಜಾಂಬವಂತಂ ಉಪಯಯತುಃ ಮೂರ್ಛಿತನಾಗಿ ಬಿದ್ದಂತಹ ಜಾಂಬವಂತನನ್ನ ಭೇಟಿಯಾದ್ರು. ಅದು ಚೂರು ಹಿಂದೆ ಮುಂದೆ ಕತೆ ಹೇಳಿದ್ದಾರೆ. ಜಾಂಬವಂತನನ್ನು ಹೋಗಿ ವಿಭೀಷಣ ಭೇಟಿಯಾದಾಗ ವಿಭೀಷಣ ಹೇಳುವ ಮಾತಿದು. ಸುಗ್ರೀವಶ್ಚ ಅಂಗದಶ್ಚ ನೀಲಶ್ಚ ಸುಗ್ರೀವಾಂಗದ ನೀಲಾಹ, ಸುಗ್ರೀವಾಂಗದ ನೀಲಾಹ ಆದಯಃ ಯೇಷಾಂತೆ ಸುಗ್ರೀವಾಂಗದ ನೀಲಾದಯಃ ತಾನ್ ಸುಗ್ರೀವಾಂಗದ ನೀಲಾದೀನ್ ದ್ವಿತೀಯ ಬಹು. ಆಮೇಲೆ ಭಂಗಾಂಗಾನ್ ಅಂಗಾನಿ ಯೇಷಾಂತೆ ಭಂಗಾಹ,
ಭಂಗಾಂಗಾನ್ ರುಧಿರೋಕ್ಷಿತಾನ್ ರುಧಿರೇಣ ಉಕ್ಷಿತಾನ್. ಉಕ್ಷಿತ ಅಂದ್ರೆ ಪ್ರೋಕ್ಷಿತ, ಸಿಂಪಡಿಸಲ್ಪಟ್ಟ ಮೈಯೆಲ್ಲ ಸಿಕ್ತವಾದದ್ದು. ರುಧಿರೇಣ ಉಕ್ಷಿತಾನ್ ರುಧಿರೋಕ್ಷಿತಾನ್ ದ್ವಿತೀಯ ಬಹು ದೃಷ್ಟ್ವಾ ತ್ವಾ ಪ್ರತ್ಯಯಾಂತಮವ್ಯಯಂ ಅನ್ಯಾನ್ ದ್ವಿತೀಯ ಬಹು ಉಪಯಯುಃ ಉಪಯಯೌ ಉಪಯಯತುಃ ಉಪಯಯುಃ. ಯಾ ಪ್ರಾಪಣೆ ಲಿಟ್ ಪ್ರಥಮ ದ್ವಿವಚನ. ಜಾಂಬವಂತಂ ಜಾಂಬವಾನ್ ಜಾಂಬವಂತೌ ಜಾಂಬವಂತಃ. ವಿಮೋಹಿತಂ ಅದು ದ್ವಿತೀಯ ವಿಭಕ್ತಿ ಏಕವಚನ ಜಾಂಬವಂತಂ. ವಿಮೋಹಿತಂ ವಿಮೋಹಿತಃ ವಿಮೋಹಿತ ದ್ವಿತೀಯ ವಿಭಕ್ತಿ ಏಕವಚನ. ಚೈತನ್ಯ ಅವರು ಹೇಳಿ. ಆಶ್ವಾಸಯನ್ ಜಾಂಬವಂತಂ ಆಶ್ವಾಸಯನ್ ಜಾಂಬವಂತಂ ಆಶ್ವಾಸಯನ್ ಜಾಂಬವಂತಂ ಅಂಬುಸೇಕೈರ್ವಿಭೀಷಣ ಅಂಬುಸೇಕೈರ್ವಿಭೀಷಣ ಅಂಬುಸೇಕೈರ್ವಿಭೀಷಣ. ಕಿಂ ಜೀವಸೀತ್ಯುವಾಚಾರಾಂ ಕಿಂ ಜೀವಸೀತ್ಯುವಾಚಾರಾಂ ಕಿಂ ಜೀವಸೀತ್ಯುವಾಚಾರಾಂ. ಉವಾಚಾರ ಅಂತ ಮತ್ತೆ ಬಿಡಿಸುವಾಗ ಹೇಳ್ತೇನೆ. ಮಂದಂ ಮಂದಂಚ ಮಂದಂ ಮಂದಂ ಸ ಚಾಬ್ರವೀತ್ ಮಂದಂ ಮಂದಂ ಸ ಚಾಬ್ರವೀತ್ ಮಂದಂ ಮಂದಂ ಸ ಚಾಬ್ರವೀತ್. ಸರಿ. ಜಾಂಬವತನ ವಿಭೀಷಣ ಅಂಬುಸೇರಿ ನೀರಿನ ಸಿಂಪಡಣೆಯಿಂದ ಸ್ವಲ್ಪ ಸಮಾಧಾನಗೊಳಿಸಿದ, ಶ್ರಮ ಪರಿಹಾರ ಆಗುವಂತೆ. ತ್ವಂ ಜೀವಸಿ ಕಿಂ ನೀನ್ ಬದ್ಯಾ ಅಂತ ಆರಾತ್. ಅದು ಆ ತು ಅನ್ನೋದು ಅಲ್ಲಿ ಮಿಸ್ ಆಗಿದೆ, ಆರಾತ್ ಅಂತ ಆಗ್ಬೇಕದು. ತು ಹೋಗಿರೋದ್ರಿಂದ ನಮ್ಮ ಆರಾಮಂದ ಆಗಿದೆ, ಅಲ್ಲಿ ಅದು ಕರೆಕ್ಷನ್ ಆಗ್ಬೇಕು. ಅಲ್ಲಿ ಒಂದು ನಕಾರ ಮಿಸ್ ಆಗಿದೆ, ಆರಾನ್ ಮಂದಂ ಅಂತ ಆಗ್ಬೇಕು, ಆರಾಮಂದಂ ಅಂತ ಆಗಿದೆ ಅಷ್ಟೇ. ಆರಾನ್ ಮಂದಂ ಮಂದಂ ಸ ಚಾಬ್ರವೀತ್. ಆರಾತ್ ಅಂದ್ರೆ ಹತ್ತಿರ ಅಂತ ಅರ್ಥ. ಅವನ ಹತ್ತಿರ ಹೋಗಿ ಬದುಕಿದ್ಯಪ್ಪ ನೀನಾದ್ರೂ ಬದುಕಿದ್ಯಾ ಅಂತ ಜಾಂಬವಂತನನ್ನ ಕುರಿತು ವಿಭೀಷಣ ಮೆಲ್ಲಗೆ, ಅವನಿಗಂದ್ರೆ ಕಿರ್ಚಿ ಹೆದರಿಸಬಾರ್ದಲ್ಲ, ನೀನಂತೂ ಬದುಕಿದ್ಯಪ್ಪ ಅಂತ ಮಂದಂ ಮಂದಂ ಅಬ್ರವೀತ್ ಮೆಲ್ಲ ಹೇಳಿದ. ಅವನಿಗೆ ಮೂರ್ಛೆ ಬಿದ್ದು ತುಂಬಾ ಶ್ರಮ ಆಗಿತ್ತು ದೇಹಕ್ಕೆ. ನೀರಿನ ಸಿಂಪಡಣೆ ಮಾಡಿ ತಲೆ ಸವರಿ ಭುಜವನ್ನ ಹೀಗೆ ಎತ್ತಿ ಬದುಕಿದ್ಯಪ್ಪ ನೀನಾದ್ರೂ ಅಂತ ಮೆಲ್ಲಗೆ ಅವನ ಕಿವಿಯಲ್ಲಿ ಹೇಳಿದ. ಆಶ್ವಾಸಯನ್ ಸಮಾಧಾನ ಪಡಿಸುತ್ತಾ. ಆಶ್ವಾಸಯನ್ ಅದು ಶತ್ರು ಪ್ರತ್ಯಯಾಂತವಾದ ಶಬ್ದ. ಆಶ್ವಾಸಯನ್ ಆಶ್ವಾಸಯನೌ ಆಶ್ವಾಸಯಂತಹ ಅಂತ. ತ್ವಂ ಜೀವಸಿ ಕಿಂ ಜಾಂಬವಂತಂ ದ್ವಿತೀಯ ಏಕ ಅಂಬುಸೇಹಿ ಅಂಬುನಃ ಸೇಕಃ ಅಂಬುಸೇಕಃ. ಸೇಕ ಅಂದ್ರೆ ಸಿಂಪಡಿಸುವುದು, ಅಂಬು ನೀರು. ಅಂಬುಸೇಕಃ ಅಂಬುನಃ ಸೇಕಃ ಅಥವಾ ಸೇಕಾಹ ಬಹುವಚನ. ಅಂಬುಸೇಕೈಹಿ ತೃತೀಯ ಬಹು. ವಿಭೀಷಣ ಪುಲ್ಲಿಂಗ ಪ್ರಥಮ ಏಕ. ಕಿಂ ಅದು ಬದುಕಿದ್ಯಾ, ಕಿಂ ಅಂತ ಪ್ರಶ್ನೆ, ಅದರಿಂದಾಗಿ ಅದು ಅವ್ಯಯ. ಜೀವಸಿ ಜೀವತಿ ಜೀವತಃ ಜೀವಂತಿ ಜೀವಸಿ. ಲಟ್ ಮಧ್ಯಮ ಏಕ. ಇತಿ ಅವ್ಯಯ. ಉವಾಚ ಲಿಟ್ ಪ್ರಥಮ ಏಕ ವಚ ಪರಿಭಾಷಣೆ. ಆರಾತ್ ಅವ್ಯಯ. ಆರಾತ್ ಅಂದ್ರೆ ದೂರ ಅಥವಾ ಹತ್ತಿರ ಅಂತ ಎರಡೂ ಅರ್ಥ ಇದೆ. ಇಲ್ಲಿ ಹತ್ತಿರ ಹೋದ ಅಂತ ಅರ್ಥ. ಹೋಗಿ ಮಂದಂ ಮಂದಂ ಅದು ಕ್ರಿಯಾ ವಿಶೇಷಣ ದ್ವಿತೀಯ ವಿಭಕ್ತಿ ಏಕವಚನ. ಸಹ್ ಪುಲ್ಲಿಂಗ ಪ್ರಥಮ ಏಕ. ಚ ಅವ್ಯಯ.
ಅಬ್ರವೀತ್ ಭೃಂಜ್ ವ್ಯಕ್ತಾಯಾಮ್ ವಾಚಿ ಲಂಗ್ ಪ್ರಥಮ ಏಕ. ಭೂಷಣ್ ಅವ್ರು ಹೇಳಿ. ಅಂಜನಾ ಸುಪ್ರಜಾಯೇನ ಅಂಜನಾ ಸುಪ್ರಜಾಯೇನ ಸಕಿಂ ಜೀವತಿ ಪಾವನಿ ಸಕಿಂ ಜೀವತಿ ಪಾವನಿ ಸಕಿಂ ಜೀವತಿ ಪಾವನಿ ತಸ್ಮಿನ್ ಜೀವತಿ ಜೀವಾಮೋ ತಸ್ಮಿನ್ ಜೀವತಿ ಜೀವಾಮೋ ತಸ್ಮಿನ್ ಜೀವತಿ ಜೀವಾಮೋ ಮೃತೆ ತಸ್ಮಿನ್ ಮೃತಾ ವಯಂ ಮೃತೆ ತಸ್ಮಿನ್ ಮೃತಾ ವಯಂ ಮೃತೆ ತಸ್ಮಿನ್ ಮೃತಾ ವಯಂ. ಅಂಜನಾ ಸುಪ್ರಜಾಯೇನ ಸಕಿಂ ಜೀವತಿ ಪಾವನಿ ತಸ್ಮಿನ್ ಜೀವತಿ ಜೀವಾಮಹ ಮೃತೆ ತಸ್ಮಿನ್ ಮೃತಾ ವಯಂ. ತುಂಬಾ ಅದ್ಭುತವಾದಂತು ಜಾಂಬವಂತನದ್ದು. ಜಾಂಬವಂತ ಅಂಜನೆಗೆ ಯಾರು ಒಳ್ಳೆಯ ಮಗನಾದಂತಹ ಪಾವನಿ ಇದ್ದಾನೋ ಅವನು ಬದುಕಿದ್ದಾನೆ. ಸಹ ಪಾವನಿಹಿ ಹನುಮಾನ್ ಜೀವತಿ ಕಿಂ. ಪಾವನಿ ಅಂದ್ರೆ ಪವನ ಪುತ್ರನಾದಂತಹ ಹನುಮಂತ ಜೀವತಿ ಕಿಂ. ಯಾಕೆಂದ್ರೆ ಅವನನ್ನೇ ಯಾಕೆ ಪ್ರಶ್ನೆ ಕೇಳಿದ ಅಂತಂದ್ರೆ, ಅಂಜನಾದೇವಿ ಏನ ಸುಪ್ರಜಾ, ಅಂಜನಾದೇವಿ ಯಾರಿಂದ ಒಳ್ಳೆಯ ಮಗನನ್ನ ಹೆತ್ತವಳು ಅಂತ ಅನಿಸಿಕೊಂಡ್ಲೋ ಅಂತಹ ಪಾವನಿ ಬದುಕಿದ್ದಾನ ಅಂತ ಅವನನ್ನೇ ಯಾಕೆ ಕೇಳ್ತಾ ಇದ್ದಾನೆ ಅಂದ್ರೆ, ಆ ಹನುಮಂತ ಜೀವಂತವಾಗಿದ್ರೆ ಮಾತ್ರ ನಾವೆಲ್ಲರೂ ಜೀವಾಮಹೆ. ಹನುಮತಿ ಜೀವತಿ ಸತಿ ವಯಂ ಜೀವಾಮಹ ತಸ್ಮಿನ್ ಮೃತೆ ವಯಮಪಿ ಮೃತಾಹ. ಅವನು ಬದುಕಿಲ್ಲ ಅಂದ್ರೆ ನಾವೆಲ್ಲರೂ ಸತ್ತ ಹಾಗೆ. ಅವನು ಬದುಕಿದ್ದಾನೆ ಅಂದ್ರೆ ಇನ್ನೆಷ್ಟು ಜನ ಇಲ್ಲಿ ಸತ್ತಿದ್ರು ಅವರನ್ನು ಮತ್ತೆ ಬದುಕಿಸಬಹುದು. ತಸ್ಮಿನ್ ಜೀವತಿ ಜೀವಾಮಹ ತಸ್ಮಿನ್ ಮೃತೆ ವಯಮಪಿ ಮೃತಾಸ್ಮಃ. ನಾವೆಲ್ಲರೂ ಮೃತರದೇ ಲೆಕ್ಕ ಅಂತ. ಅಂಜನಾ ಏನ ಸುಪ್ರಜಾ, ಅಂಜನೆಯು ಯಾರಿಂದಾಗಿ ಒಳ್ಳೆಯ ಮಗನ್ನ ಹೆತ್ತಿದ್ದಾಳೆ ಅನ್ನುವ ಹಿರಿತನಕ್ಕೆ ಗುರಿಯಾಗಿದ್ದಾಳೋ ಅಂತಹ ಪಾವನಿಹಿ ಜೀವತಿ ಕಿಂ. ಅಂಜನಾ ಏನ ಸುಪ್ರಜಾ ಜಾತ, ಅಂಜನಾದೇವಿ ಯಾರಿಂದಾಗಿ ಒಳ್ಳೆಯ ಮಗನನ್ನ ಹೆತ್ತವಳು ಅನ್ನೋ ಕೀರ್ತಿಗೆ ಪಾತ್ರಳಾದಳೋ ಅಂತಹ ಪಾವನಿ ಪವನ ಸಂಬಂಧಿಯಾದ ಪವನನ ಮಗನಾದಂತಹ ಅಥವಾ ಪವನೇ ಪಾವನಿ ಪವನ ಏವ ಪಾವನಿ ಸ ಜೀವತಿ ಕಿಂ. ಹನುಮಂತ ಬದುಕಿದ್ದಾನೇನು? ತಸ್ಮಿನ್ ಜೀವತಿ, ಅವನು ಬದುಕಿದ್ರೆ ವಯಂ ಜೀವಾಮಹ ತಸ್ಮಿನ್ ಮೃತೆ ವಯಂ ಮೃತಾಹ. ಅವನು ಬದುಕಿದ್ರೆ ನಾವು ಬದುಕಿದ ಹಾಗೆ, ಅವನು ಸತ್ರೆ ನಾವೆಲ್ಲ ಸತ್ತ ಹಾಗೆ. ಅಂಜನಾ ಸ್ತ್ರೀಲಿಂಗ ಪ್ರಥಮ ಏಕ, ಸುಪ್ರಜಾ ಸ್ತ್ರೀಲಿಂಗ ಪ್ರಥಮ ಏಕ, ಶೋಭನಾ ಪ್ರಜಾ ಯಸ್ಯಾಹ ಸ, ಯಾರಿಗೆ ಒಳ್ಳೆಯ ಪ್ರಜ್ಞಾವಂತನಾದ ಮಗ ಇದ್ದಾನೋ ಅವಳು. ಪ್ರಜಾ ಅಂದ್ರೆ ಮಗು ಅಂತ ಅರ್ಥ. ಶೋಭನಾ ಪ್ರಜಾ ಯಸ್ಯಾಹ ಸ ಏನ ತೃತೀಯ ಏಕ, ಸಹ್ ಪುಲ್ಲಿಂಗ ಪ್ರಥಮ ಏಕ, ಕಿಂ ಅವ್ಯಯ, ಜೀವತಿ ಲಟ್ ಪ್ರಥಮ ಏಕ, ಪಾವನಿಹಿ ಪುಲ್ಲಿಂಗ ಪ್ರಥಮ ಏಕ, ಪವನಸ್ಯ ಅಪತ್ಯಂ ಪುಮಾನ್ ಪಾವನಿಹಿ, ತಸ್ಮಿನ್ ಸಪ್ತಮಿ ಏಕ, ಜೀವತಿ. ಕನ್ಫ್ಯೂಸ್ ಆಗುತ್ತೆ. ಆದ್ರೆ ಇಲ್ಲಿ ತಸ್ಮಿನ್ ಜೀವತಿ ಅವು ಬದುಕಿರಲಾಗಿ ಅಂತ ಅರ್ಥ. ಅದು ಇಲ್ಲಿ ಜೀವತಿ ಅನ್ನೋದು ಜೀವತಃ ಜೀವಂತಿ ಹಿಂದೆ ಬಂದ ಜೀವತಿ ಶಬ್ದ. ಇಲ್ಲಿ ಜೀವತಿ ಅನ್ನೋದು ಜೀವನ್ ಜೀವಂತೌ ಜೀವಂತಃ, ಜೀವಂತಂ ಜೀವಂತೌ ಜೀವತಃ, ಷಷ್ಠಿ ಅಂದ್ರೆ ಜೀವತಃ ಜೀವತೋ ಜೀವತಾಂ ಜೀವತಿ ಜೀವತೋ ಜೀವತ್ಸು. ಈ ಪಶ್ಯನ್ ಅಂತಿದ್ರೆ ಅದು ಪಶ್ಯತಿ ಅಂತ ಆಗುತ್ತೆ ಸಪ್ತಮಿ. ಗಚ್ಚನ್ ಇದೆ ಸಪ್ತಮಿ ವಿಭಕ್ತಿಯಲ್ಲಿ ಗಚ್ಚತಿ, ಗಚ್ಚತಿ ಸತಿ ಹೋಗುತ್ತಿರಲಾಗಿ. ಹಾಗೆ ಇಲ್ಲೂ ಕೂಡ ಬದುಕಿದೆ. ತಸ್ಮಿನ್ ಜೀವತಿ, ಹನುಮಂತ ಬದುಕಿದ್ದಾನೆ ಅಂತ ಆದ್ರೆ ನಾವು ಕೂಡ ಬದುಕಿದ ಹಾಗೆ. ಜೀವಾಮಹ ಪುಲ್ಲಿಂಗ ಲಟ್ ಉತ್ತಮ ಬಹು, ಜೀವಾಮಹ ಜೀವಮಿ ಜೀವಾವಹ ಜೀವಾಮಹ. ಮೃತೆ ಸಪ್ತಮಿ ಏಕ, ತಸ್ಮಿನ್ ಸಪ್ತಮಿ ಏಕ, ಮೃತಾಹ ಪುಲ್ಲಿಂಗ ಪ್ರಥಮ ಬಹು, ವಯಂ ಅಹಂ ಆವಾಂ ವಯಂ ಅಸ್ಮತ್ ಶಬ್ದದ ಪ್ರಥಮ ವಿಭಕ್ತಿ ಬಹುವಚನದ ರೂಪ. ವಿಷ್ಣು ತೇಜಸ್ ಅವರು ಹೇಳಿ. ಇತ್ಯುಕ್ತ ಊಚೆ ಪೌಲಸ್ತ್ಯ, ಇತ್ಯುಕ್ತ ಊಚೆ ಪೌಲಸ್ತ್ಯ, ಇತ್ಯುಕ್ತ ಊಚೆ ಪೌಲಸ್ತ್ಯ, ಕಸ್ಮಾತ್ ಪೃಚ್ಛಸಿ ಮಾರುತಿಂ, ಕಸ್ಮಾತ್ ಪೃಚ್ಛಸಿ ಮಾರುತಿಂ, ಕಸ್ಮಾತ್ ಪೃಚ್ಛಸಿ ಮಾರುತಿಂ,
ಲಕ್ಷ್ಮಣಂ ನ ಸುಗ್ರೀವಂ न लक्ष्मणं न सुग्रीवं न लक्ष्मणं न सुग्रीवं ನಾಗದಂ ಮತಿಮನಿತಿ नाङ्गदं मतिमन्निति नाङ्गदं मतिमन्निति. ಹೀಗೆ ಜಾಂಬವಂತ ಮಾರುತಿಯ ಬಗ್ಗೆ ಕೇಳಿದಾಗ ಪೌಲಸ್ತ್ಯಃ ಊಚೆ ಇತ್ಯುಕ್ತಃ ಪೌಲಸ್ತ್ಯಃ ಏವಮೂಚೆ ತ್ವಂ ಮಾರುತಿಂ ಪೃಚ್ಛಸಿ. ನೀನ್ ಯಾಕೆ ಹನುಮಂತನ ಬಗ್ಗೆನೇ ಕೇಳ್ತಾ ಇದ್ದಿ, ಲಕ್ಷ್ಮಣ ಬಗ್ಗೆ ಕೇಳ್ತಾ ಇಲ್ಲ, ಸುಗ್ರೀವ ಎಲ್ಲಿ ಅಂತ ಕೇಳ್ತಾ ಇಲ್ಲ, ಅಂಗದನನ್ನ ಎಲ್ಲಿ ಕೇಳ್ತಾ ಇಲ್ಲ, ನೀನ್ ಯಾಕೆ ಅವರನ್ನೇ ಕೇಳ್ತಾ? ಹೇ ಮತಿಮನ್, ಹೇ ಬುದ್ಧಿವಂತನೇ, ಮತಿ ತಿಳುವಳಿಕೆ ಸರಿಯಾದ ತಿಳಿವಿದ್ರೆ ಇದ್ದಾಗ ಇಂಥ ಅದ್ಭುತವಾದ ಮಾತುಗಳನ್ನು ಕೇಳಲಿಕ್ಕೆ ಸಾಧ್ಯ. ಬೇರೆಯವರಾದ್ರೆ ಈ ಮಾತುಗಳನ್ನ ಹೇಳ್ತಿದ್ರು ಅಂತ ನಂಗೆ ನಂಬಿಲ್ಲ. ನೀನ್ ಹೇಳ್ತಾ ಇದ್ದಿ ಅಂತಂದ್ರೆ ತುಂಬಾ ಆಲೋಚನೆ ಮಾಡಿ ಈ ಮಾತಾ ಇದ್ದಿ ಅಂತ ಅರ್ಥ. ಹೇ ಮತಿಮನ್, ಹೇ ಬುದ್ಧಿವಂತನೇ, ಯಾಕೆ ನೀನು ಲಕ್ಷ್ಮಣನನ್ನಾಗಲಿ ಸುಗ್ರೀವನಾಗಲಿ ಅಂಗನನ್ನಾಗಲಿ ಪೃಚ್ಛಸಿ, ಯಾಕೆ ಮಾರುತಿಯನ್ನೇ ಪೃಚ್ಛಸಿ ಅಂತ ಕೇಳುತ್ತಾನೆ. ಇತ್ಯುಕ್ತಃ ಜಾಂಬವತ ಉಕ್ತಃ, ಜಾಂಬವಂತನಿಂದ ಪ್ರಶ್ನೆ ಮಾಡಲ್ಪಟ್ಟ ಪೌಲಸ್ತ್ಯಃ ಊಚೆ, ಪೌಲಸ್ತ್ಯನು, ಪೌಲಸ್ತ್ಯ ಅಂದ್ರೆ ಪುಲಸ್ತ್ಯನ ಪರೆಯಲ್ಲಿ ಬಂದವ, ಪುಲಸ್ತ್ಯನ ಮಗ ವಿಶ್ರವಸ್ನ ಮಗ ವಿಭೀಷಣ. ವಿಭೀಷಣನಿಗೆ ಅವನಿಗೂ ಪೌಲಸ್ತ್ಯ ಅಂತ ರಾವಣನಿಗೂ ಇವನಿಗೂ ಪೌಲಸ್ತ್ಯ ಅಂತ ಹೆಸರಿದೆ. ಕಸ್ಮಾತ್ ಮಾರುತಿಂ ಪೃಚ್ಛಸಿ, ಯಾಕಾಗಿ ಮಾರುತಿಯನ್ನ ಕೇಳಿ? ಕಸ್ಮಾತ್ ಚಮಿಕ ಪೃಚ್ಛಿ ಮಧ್ಯಮ ಏಕ ಮಾರುತಿ ಇಕಾರಾಂತ ಪುಲ್ಲಿಂಗ ದ್ವಿತೀಯ ಏಕ ಮಾರುತಿ ಇನ್ನು. ಕಸ್ಮಾತ್ ಯಾವ ಕಾರಣಕ್ಕಾಗಿ, ಪೃಚ್ಛಸಿ ಕೇಳುತ್ತಿರುವೆ, ನ ಲಕ್ಷ್ಮಣಂ ನ ಅವ್ಯಯ, ಲಕ್ಷ್ಮಣನ್ ದ್ವಿತೀಯ ವಿಭಕ್ತಿ, ಲಕ್ಷ್ಮಣನನ್ನು ನೀವು ಪೃಚ್ಛಸಿ. ನ ಸುಗ್ರೀವಂ ದ್ವಿತೀಯ ವಿಭಕ್ತಿ ಏಕವಚನ, ನ ಅಂಗದಂ ದ್ವಿತೀಯ ವಿಭಕ್ತಿ ವಚನ, ಮತಿಮನ್ ಸಂಬೋಧನಾ ಮತಿ ಉಳ್ಳವನು, ಮತ್ತು ಶಬ್ದದ ಮತ್ಯಂತವಾದ ಶಬ್ದ ಸಂಬೋಧನಾ ಪ್ರಥದಲ್ಲಿ ಮತಿಮನ್ ಇತಿ ಅವ್ಯಯ, ಮತಿಮನ್ ಇತಿ ಮತಿನಿತಿ. ಅದು ನಕಾರಾಗಮ ಸಂಧಿ ಅಂತ ಅದೇ ಅಕ್ಷರ ನಕಾರವೇ ರಿಪೀಟ್ ಆಗಿ ಬರುವಂತಹ ರೀತಿಯಲ್ಲಿ ಈ ಶಬ್ದ ರೂಪುಗೊಂಡಿದೆ. ಇತಿ ಅನ್ನೋದು ಅವ್ಯಯ. ಇಷ್ಟು ಈ ಶ್ಲೋಕದಲ್ಲಿ ನಮಗೆ ಕಂಡ ಸಂಗತಿ. ನಾಳೆ ಮತ್ತೆ ಮುಂದಿನ ಶ್ಲೋಕಗಳನ್ನ ಧಾನ ಮಾಡೋಣ. ಇವತ್ತು ಭಾಗವತದ ಪಾಠ ಇಲ್ಲ. ನಾಳೆ ಪ್ರಕಾರ ಸಂಜೆ ಹೊತ್ತಿದೆ, ಬೆಳಿಗ್ಗೆ 7 ಕಾಲಕ್ಕೆ. ನಾಳೆ ಯಾವುದು ಇದಲ್ವಾ, ಈಶಾವಾಸ್ಯ ಅಲ್ವಾ? ಪಾಠ ಇದೆ ಗೊತ್ತು ನಂಗೆ. ಸರಿ, ಬ್ರಹ್ಮ